ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಅವರು ಸೂರ್ಯ ಅಲ್ಲ, ಕರ್ಣ. ಕರ್ಣ ಆಯ್ತಪ್ಪ ಕರ್ಣನೇ. ಈ ಕರ್ಣಂಗೂ ಭೂಮಿಗೂ ಯಾವ್ದು ಲವ್ ಟ್ರ್ಯಾಕ್ ಇರ್ಲಿಲ್ವಾ? ಇತ್ತಲ್ಲ, ಮತ್ತೆ ಯಾಕೆ ಮದ್ವೆ ಆಗಿಲ್ಲ? ಮದುವೆ ಆಗಿದಾರಲ್ಲ. ಅವ್ನ್ ಮದ್ವೆ ಆಗಿರೋ ಸುರಭಿನಲ್ವೇನಾ? ಯಾರನ್ನ ಲವ್ ಮಾಡ್ತಾರೋ ಅವ್ರನ್ನ ತಾನೇ ಮದುವೆ ಆಗ್ಬೇಕು. ಇವಾಗ ತಾನೇ ಭೂಮಿ ಲವ್ ಮಾಡ್ತಿರೋದು ಅಂತಂದೆ. ನಾನು ಯಾರನ್ನ ಲವ್ ಮಾಡ್ತಾ ಇದಾರು ಅಂತ ಹೇಳದ್ನಾ? ಪ್ರತಿಯೊಬ್ರು ಯಾರನ್ನಾದ್ರೂ ಒಬ್ಬರನ್ನ ಲವ್ ಮಾಡೇ ಮಾಡ್ತಾರೆ ಯಜಮಾನ್ರೆ. ಲವ್ ಅನ್ನೋದು ಸೀಕ್ರೆಟ್ ವಿಷಯ. ಎದೆ ಮೇಲೆ ಬೋರ್ಡ್ ಹಾಕೊಂಡು ಓಡಾಡ್ತಾರಾ? ಮತ್ತೆ ಈ ಸೂರ್ಯನ್ ಸುತ್ತ ಭೂಮಿ ಸುತ್ತುತ್ತಾ ಇದ್ಲು ಅಂತ ಹೇಳ್ತಾರೆ. ಹಾ, ಸೂರ್ಯ ಸುತ್ತುತ್ತಾ ಇರೋದಕ್ಕೆ ಭೂಮಿ ಸುತ್ತುತ್ತಾ ಇದೆಯಾ, ಇಲ್ಲ ಸೂರ್ಯ ಇರೋದಕ್ಕೆ ಭೂಮಿ ಅದರಿಂದೇ ಸುತ್ತುತ್ತಾ ಇದೆಯಾ ಹೇಳಕ್ಕಾಗತ್ತಾ? ಸೂರ್ಯನಿಂದೆ ಭೂಮಿ ಬಿಟ್ಟು ಉಳಿದ 8 ಗ್ರಹನೂ ಸುತ್ತುತ್ತಾ ಇದೆ. ಇದು ನಿಮಗೆ ಗೊತ್ತಾ? ಯೋ ಅಣ್ಣ, ನಾನು ಮೇಲಿರೋ ಸೂರ್ಯ ಮತ್ತೆ ಭೂಮಿ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಮನೇಲಿರೋ ಕರ್ಣ ಭೂಮಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲ, ಕಾರಣ ಅವರು ಆಚೆ ಸುತ್ತುತ್ತಾ ಇರ್ತಾರೆ, ಭೂಮಿಯವರು ಅಡಿಗೆ ಮನೇಲಿ ಸುತ್ತುತ್ತಾ ಇರ್ತಾರೆ. ಇದ್ರಲ್ಲಿ ಕನೆಕ್ಷನ್ ಇಲ್ಲಿಂದಪ್ಪ ಬಂತು? ಏಯ್, ತಲೆ ಬುಡ ಇಲ್ದೆ ಮಾತಾಡ್ತೀಯಲ್ಲ, ತಗದು ಬಾಸ್. ಬೇಡಪ್ಪ. ಗೋಪಾಲ, ಗೋಪಾಲ, ಸಮಾಧಾನ ಮಾಡ್ಕೋ. ಗನ್ನೆ ನಿಮ್ ತಾತ ಕರೀತಾನ? ಸಮಾಧಾನ ಮಾಡಕೋ. ಏಯ್, ಏನ್ ಅನ್ಕೊಂಬಿಟ್ಟಿದ್ಯಾ? ತಗದು ಬಾ. ಏಯ್, ಏನೋ ಎಲ್ಲಿಂದ ಬಂದು ಏಕವಚನದಲ್ಲಿ ಮಾತಾಡ್ತೀಯ? ಯಾವ ನೀವೆಲ್ಲ? ಏಯ್, ಯಾವ ನೀವೆಲ್ಲ? ಯಾವ್ದು ಏರಿಯಾ ನಿಂದು? ಯಾವ್ದು ಏರಿಯಾ ನಿಂದು? ಕಾಂಜಿ ಪಿಂಜಿ ತರ ಮನೆಗೆ ಬಂದು ಸೇರ್ಕೊಂಡು ನಾನೇ ಸೂರ್ಯ ಅಂತ ಬೇರೆ ಸುಳ್ಳು ಹೇಳ್ತೀಯಾ? ಏಯ್, ನಿಂದು ಒಂದು ಪಾರ್ಟಿ ಏನೋ ಇದು? ನಿನ್ನ ಪಾರ್ಟಿಗೆ ನನ್ನ ಎಕ್ಕಡ ಮಾಡಗ ಏನ ಗುರಾಯಿಸ್ತೀಯಾ? ಹಿಂಗೆ ಗುರಾಯಿಸ್ತಾ ಇದ್ರೆ ನಿನ್ ನೋಡೋ ತಲೆಗೆ ಕಡ್ಡಿಗಿರ್ಬಿಡ್ತೀನಿ. ಪರ 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 ಅಂತ ಉರ್ದೋಗ್ಬೇಕು. ಸಂಡೆ ಬಜಾರಲ್ಲಿ ಇಳಿ ಪಾಷಣ ಮಾರೋರ್ ತರ ಕಾಣಿಸ್ತೀಯ ನೀನು. ಈ ವಂಶದ ಕುಡಿನಾ? ನೀನು ಕುಡಿಯಲ್ಲ, ಕಾಫಿ ಪುಡಿ. ಪಾರ್ಟಿ ಕೊಡ್ತಾನೆ ಪಾರ್ಟಿ. ನೀನ್ ಪಾರ್ಟಿಗೆ ನನ್ನ ಎಕ್ಕಡ ಮಾಡಗ. ವಾ, ಇದಲ್ಲ ದಾರಿ. ಇಲ್ಲಿದೆ ದಾರಿ. ಹೇಯ್, ಟವಲ್ ನಿಮ್ ತಾತನಿಗೆ ಇಟ್ಕೊಂಡಿದ್ಯಾ? ಯಾಮಿನಿ, ಯಾರಮ್ಮ ನೀನು? ಯಾಮಿನಿ, ಯಾಮಿನಿ, ಯಾರಮ್ಮ ನೀನು? ಯಾಮಿನಿ. ರಾಕೇಶ್, ರಾಕೇಶ್, ರಾಕೇಶ್. ಮಲ್ಗಿರೋರ್ನ ಯಾರಾದ್ರೂ ಡಿಸ್ಟರ್ಬ್ ಮಾಡ್ತಾರಾ? ಎದ್ದೇಳು. ಯಾಕೆ ಡಾರ್ಲಿಂಗ್, ಏನಾಯ್ತು? ಕುಟ್ಕೊಂಡು ತಿನ್ಕೊಂಡು ತಿರ್ಗಾಡಕ್ಕೆ ಇದು ರೆಸಾರ್ಟ್ ಅಲ್ಲ, ಇದು ಮನೆ. ಸೂರ್ಯ ನೆತ್ತಿಗೆ ಬಂದ್ರು ಇನ್ನು ಮಲ್ಕೊಂಡಿದ್ಯಲ್ಲ. ಈಗ ನಾನು ಇಷ್ಟು ಬೇಗ ಎದ್ದು ಕಿತ್ತಾಕೋ ಕೆಲಸ ಏನಿದೆ? ಬರ್ತಾ ಬರ್ತಾ ನೀನು ಸೋಂಬೇರಿ ಆಗ್ತಾ ಇದ್ಯಾ. ನಿನ್ನೆ ಗೋಪಾಲನ್ ಜೊತೆ ಸಿಟ್ಟಿಂಗ್ ಆಗ್ತಿಯಲ್ಲ, ಏನಾಯ್ತು ವಿಷಯ ಅಂತ ಹೇಳ್ಬಾರ್ದಾ? ಓ, ಅದಕ್ಕ ಈ ಕೋಳಿ ಬಂದ್ ಬೆಳಗ್ಗೆ ಕುಗ್ತಾ ಇರೋದು. ನಿನ್ನೆ ಆ ಗೋಪಾಲ ಸ್ವಲ್ಪ ರಾಂಗ್ ಆಗ್ಬಿಟ್ಟಿದ್ದ ಕಣೆ. ಅದಕ್ಕೆ ನಾನು 1-2 ಪೇಕ್ ಜಾಸ್ತಿ ಹೊಡೆದ್ಬಿಟ್ಟೆ. ತಲೆ ಒಂಥರ ಚಿಟ್ಟತ ತಿರುಗ್ತಾ ಇದ್ದ ಕಣೆ. ಯಾರಿಗ್ ಬೇಕಪ್ಪ ಈ ತಲೆನೋವು? ಏಯ್, ಯಾಕೆ ತಿಂದ್ ಕೊಬ್ಬ? ಏಯ್, ಯಾರಿಗ ಆವಾಜ್ ಆಗ್ತಾ ಇದ್ಯಾ?
ನಾನಿಲ್ಲಿ ನಿಂತರ ಓತ್ಲ ಹೊಡ್ಕೊಂಡು ಕೂತಿಲ್ಲ. ಏನಾದ್ರೂ ವಿಷಯ ಸಿಕ್ಕಿದ್ರೆ ಅದನ್ನ ದೊಡ್ಡದಾಗಿ ಹೇಗೆ ಪ್ಲಾನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸಾರಿ ಚಿನ್ನ, ಬೇಕಿದ್ರೆ ಆ ಜಗ್ತಲ್ಲಿ ನನ್ನ ತಲೆ ಮೇಲೆ ಹಾಕ್ಬಿಡು. ನೀನ್ ಮಾತ್ರ ನನ್ನ ಮೇಲೆ ಕೋಪ ಮಾಡ್ಕೊಳಕ್ ಹೋಗ್ಬೇಡ. ಸುಮ್ಮನೆ ಲವ್ ಮಾಡಬೇಡ. ಏನ್ ವಿಷಯ ಕಲೆಕ್ಟ್ ಮಾಡಿದೆ ಅದನ್ನ ಹೇಳು. ಈ ಗೋಪಾಲ ಬಲೆ ಪಾಕಡ ಇದ್ದಾನೆ ಕಣೆ. ನಾನು ಭೂಮಿ ಕರ್ಣನ ವಿಷಯ ಕೇಳ್ತಿದ್ದ ಹಾಗೆ ಸ್ವಲ್ಪ ಅಲರ್ಟ್ ಆಗ್ಬಿಟ್ಟ. ಈ ಲವ್ ಇದ್ದಂಗಿತ್ತು, ಇರ್ಬೋದು, ಇತ್ತು ಅಂತ ನನ್ನೇ ಕನ್ಫ್ಯೂಸ್ ಮಾಡ್ಬಿಟ್ಟ. ನಿನಗೆ ಏನ್ ವಿಷಯ ಅರ್ಥ ಆಯ್ತು ಅದನ್ನಾದ್ರೂ ಹೇಳು. ಸರಯು, ನಿನ್ ಗೆಸ್ಸು ಕರೆಕ್ಟ್ ಆಗಿದೆ. ಇದು ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ. ಆದ್ರೆ ಯಾರನ್ನ ಪ್ರೀತಿಸ್ತಾ ಇದ್ರು ಅನ್ನೋದೇ ಒಂದ್ ಕ್ಲಾರಿಟಿ ಇಲ್ಲ. ಈ ಭೂಮಿ ಕರ್ಣನ್ ಲವ್ ಮಾಡ್ತಿದ್ಲಾ, ಅಥವಾ ಕರ್ಣನೇ ಭೂಮಿನ್ ಲವ್ ಮಾಡ್ತಿದ್ನಾ, ಅಥವಾ ಸುರಭಿನ್ ಲವ್ ಮಾಡ್ತಿದ್ನಾ, ಅಥವಾ ಈ ಸುರಭಿನೇ ಕರ್ಣನ್ನ ಫೋರ್ಸ್ಫುಲ್ ಆಗಿ ಲವ್ ಮಾಡ್ತಿದ್ಲಾ, ಗೊತ್ತಾಗ್ತಿಲ್ಲ. ಆದ್ರೆ ಈ ಲವ್ ಟ್ರಯಾಂಗಲ್ ವಿಚಾರದಲ್ಲಿ ಸುರಭಿಗೂ ಕರ್ಣನ್ ಮಧ್ಯೆ ಸ್ವಲ್ಪ ಮನಸ್ತಾಪ ಇರೋದಂತೂ ನಿಜ ಕಣೆ. ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಕರ್ಣನಿಗೆ ಭೂಮಿ ಮೇಲಿರೋ ಇಂಟ್ರೆಸ್ಟು ಸುರಭಿ ಮೇಲಿಲ್ಲ. ಬಹುಶಃ ಮನೆ ಪರಿಸ್ಥಿತಿ ಜೊತೆಗೆ ನಾವು ಕೊಡ್ತಾ ಇರೋ ಟಾರ್ಚರಿಂದ ಕರ್ಣ ಡಿಸ್ಟರ್ಬ್ ಆಗಿರ್ಬೋದು. ಏಕಾಏಕಿ ಸುರಭಿ ಮೇಲೆ ಕರ್ಣಂಗೆ ಲವ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಂತ ಭೂಮಿ ಮೇಲೆ ಇಂಟ್ರೆಸ್ಟ್ ಕಡಿಮೆ ಇದೆ ಅಂತಾನೂ ಹೇಳಕ್ಕಾಗಲ್ಲ. ಅಲ್ಲ, ಮದ್ವೆ ಆದ್ಮೇಲೆ ಹಳೆ ಲವ್ಗೆ ಯಾರಾದ್ರೂ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರಾ? ಯಾಕೆ ಕೊಡಲ್ಲ? ಇವಾಗ ನೀನೇ ಇಲ್ವಾ ಕ್ಯಾಬ್ ಓಡಿಸ್ಕೊಂಡಿದ್ದೋ ನೀನು. ಮತ್ತೆ ಚಾನ್ಸ್ ಸಿಕ್ತು ಅಂತ ನನ್ನಿಂದ ಬರ್ಲಿಲ್ವಾ? ಫಸ್ಟ್ ಲವ್ ಯಾವತ್ತಿದ್ರೂ ಮದರ್ ಟಂಗ್ ಇದ್ದಂಗೆ. ಅಷ್ಟು ಸುಲಭವಾಗಿ ಯಾರು ಮರೆಯೋದೂ ಇಲ್ಲ, ಬಿಟ್ಕೊಡೋದೂ ಇಲ್ಲ. ಹೌದು, ಮರೆಯೋದು ಬಹಳ ಕಷ್ಟ. ಫಸ್ಟ್ ಲವ್ನ ಮರೆಯಕ್ಕಾಗಲ್ಲ. ಅದೊಂಥರ ಮದರ್ ಟಂಗ್ ಇದ್ದಂಗೆ. ನೀನ್ ಹೇಳಿದ್ದೇ ಕರೆಕ್ಟು. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋದು ಸರ್ವಕಾಲಿಕ ಸತ್ಯ. ಇದ್ರ ಹಿಂದೆ ಏನ್ ಮರ್ಮ ಅಡಗಿದೆ ಅಂತ ನಾನ್ ಕಂಡಿಡ್ದೆ ಹಿಡಿತೀನಿ. ಪ್ರತಿಯೊಂದ್ರಲ್ಲೂ ತಲೆ ಇರಬೇಕು, ಪ್ರತಿಯೊಂದ್ರ ಬಗ್ಗೆನೂ ಗಮನ ಇರಬೇಕು. ಜಬರ್ದಸ್ತ್ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ಓಡಾಡೋದಲ್ಲ. ನಮ್ಮ ಕರ್ಣನಿಗೆ ಬರೀ ಲೆಕ್ಕ ಪುಸ್ತಕದ ವಿಷಯ ಅಲ್ಲ, ಈ ಊರಿನ ಪ್ರತಿ ಬೀದಿ, ಪ್ರತಿ ಮನೆ, ಪ್ರತಿಯೊಬ್ಬ ಜನರ ಮಾಹಿತಿನೂ ಚೆನ್ನಾಗಿ ಗೊತ್ತು.